ಚಿನ್ಮುಲಾದ್ರಿ, ಚಿತ್ರಕಲ್ಲು, ಚಿತ್ರದುರ್ಗ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವ ಚಿತ್ರದುರ್ಗ ತನ್ನ ಘನ ಇತಿಹಾಸದಿಂದ, ತ್ಯಾಗ ಬಲಿದಾನಗಳಿಂದ ಇವತ್ತಿಗೂ ಚರಿತ್ರೆಯ ಪುಟಗಳಲ್ಲಿ ದುರ್ಗದ ಹೆಸರು ಪ್ರತಿಧ್ವನಿಸುತ್ತಿದೆ. ಈ ಮಣ್ಣಿನಲ್ಲಿ ಅಡಗಿದ ತಪೋಶಕ್ತಿ ಕಾರಣವೋ, ಚೇತನ ಶಕ್ತಿ ಕಾರಣವೋ, ಇಲ್ಲಿ ಜೀವ ತಳೆಯುವ ಪ್ರತಿಯೊಂದು ಘನ ಜೀವವು ಮಹದಾಕಾರವಾಗಿ, ಘನ ವ್ಯಕ್ತಿತ್ವಗಳಾಗಿ, ಘನ ಸಂಸ್ಥೆಗಳಾಗಿ ನೆಲೆ ನಿಂತಿರುವ ಉದಾಹರಣೆಗಳು ಸಾವಿರಾರು. ಚಿತ್ರದುರ್ಗದ ಇತಿಹಾಸದಲ್ಲಿ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆಯಾಗಿ ನೆಲೆ ನಿಂತಿರುವ, ಇವತ್ತಿಗೂ ಸ್ಫೂರ್ತಿಯ ಸೆಲೆಯಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿರುವ ಸಂಸ್ಥೆ ವಿಶ್ವಮಾನವ ವಿದ್ಯಾಸಂಸ್ಥೆ. ಪ್ರತಿ ಶಿಲ್ಪಕ್ಕೂ ಕೃತಿಗೂ ರೂವಾರಿಗಳು ಇರುತ್ತಾರೆ, ಅದು ಸಹಜ. ಆದರೆ ವಿಶ್ವಮಾನವ ವಿದ್ಯಾಸಂಸ್ಥೆಯ ರೂವಾರಿಗಳು ಬಹಳ ವಿಭಿನ್ನ, ವಿಶೇಷ. ಅವರ ಉಡುಪು ಸರಳ, ಅವರ ವ್ಯಕ್ತಿತ್ವ ಪಾರದರ್ಶಕ, ಅವರ ನಿರ್ಧಾರ ಅಚಲ. ಹೃದಯದವರು ಅವರು, ಮಕ್ಕಳ ಮನಸ್ಸಿನ ಹೃದಯದವರು ಅವರು. ಮಕ್ಕಳನ್ನು ಪ್ರೀತಿಸುವ, ಶಿಕ್ಷಕರನ್ನು ಮಕ್ಕಳಂತೆ ಕಾಣುವ ತಾಯಿ ಹೃದಯಿಗಳು ಅವರು, ಮಾತೃ ಹೃದಯಿಗಳು ಅವರು. ಅವರನ್ನು ನಂಬಿ ಅದೆಷ್ಟೋ ಕುಟುಂಬಗಳು ಇವತ್ತು ಜೀವನವನ್ನು ನಡೆಸುತ್ತಿವೆ. ಅದೆಷ್ಟೋ ಜೀವನಗಳಿಗೆ ಜೀವನಾಧಾರವಾಗಿ ನೆಲೆ ನಿಂತಿರುವವರು ಇವರು. ಆದರೂ ಸ್ವಲ್ಪವೂ ಗರ್ವವಿಲ್ಲದ ಸರಳ ಸಜ್ಜನಿಕೆಯ ಪಾರದರ್ಶಕದ ಅನುಕರಣೀಯ ವ್ಯಕ್ತಿತ್ವವುಳ್ಳವರು ಈ ಘನ ವ್ಯಕ್ತಿತ್ವಗಳು. ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಆಧಾರವಾಗಿರಿಸಿ ಬಿತ್ತಿದ ಬೀಜ ಇಂದು ಮಹಾವೃಕ್ಷವಾಗಿ ಅದೆಷ್ಟೋ ಹಕ್ಕಿ ಪಕ್ಷಿಗಳಿಗೆ ಸೂರಾಗಿ ನಿಂತಿದೆ. ಅದೆಷ್ಟೋ ಜೀವನಗಳ ಬೆಳಗಿದ ಮಹಾದೀಪಗಳು ಅವರು. ಇಂದಿಗೂ ಅದೆಷ್ಟೋ ವಿದ್ಯಾರ್ಥಿಗಳ, ಶಿಕ್ಷಕರ, ಪೋಷಕರ ಸ್ಫೂರ್ತಿಗಳು. ಅವರು ವ್ಯಕ್ತಿತ್ವಗಳೇ ಹೊರತು ಬರೀ ವ್ಯಕ್ತಿಗಳಲ್ಲ. ಹಾಗೆ ಆ ಮಹಾವ್ಯಕ್ತಿತ್ವಗಳ ಜೀವನವನ್ನು ಆಧರಿಸಿ ಸಾಕ್ಷ್ಯಚಿತ್ರ ಮಾಡಲು ಹೊರಟ ನಮ್ಮ ಚಿತ್ರತಂಡ ಮೊದಲು ತಲುಪಿದ್ದು ಅವರ ಹುಟ್ಟೂರಾದ ರಾಮಗಿರಿಗೆ. ಶ್ರೀಯುತರು ಹುಟ್ಟಿ ಬೆಳೆದಿದ್ದು ರಾಮಗಿರಿಯಲ್ಲಿ.
ವಿರೂಪಾಕ್ಷಪ್ಪ ಮತ್ತೆ ಗುರುಸಿದ್ದಮ್ಮನವರಿಗೆ ನಾವು 3 ಜನ ಗಂಡು ಮಕ್ಕಳು ಮತ್ತೆ ಒಬ್ರು ಹೆಣ್ಮಗಳು. ಅದರಲ್ಲಿ ನಮ್ಮ ತಂದೆ, ನಮ್ಮ ಅಣ್ಣ, ನೀಲಕಂಠ ದೇವ ಅಂತಕ್ಕಂಥವ್ರೆ ಅವ್ರು ಹಿರಿಯರು. ಅವರು ಪ್ರಾರಂಭದಲ್ಲಿ ಪುರಾದಲ್ಲಿದ್ರು, ಯಾವುದೋ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ರಾಮಗಿರಿಗೆ ಬಂದು ಇಲ್ಲಿ ನಮ್ಮ ದುಡಿಮೆಗೆ ಹಚ್ಚಾರ ಅವರು. ಈ ದುಡಿಮೆಯಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಅಲ್ಲಿಂದ ಅವರು ಆರ್ಥಿಕವಾಗಿ ಬಹಳ ಇದ್ದಿದ್ದನ್ನ ನಮ್ಮ ದುಡಿಮೆಗೆ ಹಚ್ಚಾರೆ. ಅವರು ದುಡಿಮೆಗೆ ಹಚ್ಚಿ ನಾವು ಇವತ್ತು ಈ ಮಟ್ಟಕ್ಕೆ ಬರೋ ಹಾಗೆ ಅವ್ರು ಮಾಡಿದ್ದಾರೆ. ಇಲ್ಲಿಂದ ದುಡಿಮೆ ಮಾಡಿ ಎಲ್ಲರನ್ನ ಉದ್ಧಾರ ಮಾಡಿಬಿಟ್ಟು ಆನಂತರ ಅವರು ಚಿತ್ರದುರ್ಗಕ್ಕೆ ಹೋದ್ರು. ಅವ್ರ ಸ್ನೇಹಿತರಾಗಿದ್ದ ಜಗದೀಶ್ ಸರ್ ಮತ್ತೆ ಅವ್ರು ಸೇರಿಬಿಟ್ಟು ಶಾಲೆ ಮಾಡಿದ್ರು. ಶಾಲೆ ಮಾಡಿದಾಗ ಶಾಲೆನಲ್ಲಿ ಬರೀ 16 ಜನ ಮಕ್ಕಳು, ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಬರೀ 16 ಜನ ಮಕ್ಕಳನ್ನ ಅವರು ಶಾಲೆಯಿಂದ ಪ್ರಾರಂಭ ಮಾಡಿ ಇವತ್ತು ಈ ಮಟ್ಟಕ್ಕೆ ಸುಮಾರು ಈ ಡೆವಲಪ್ಮೆಂಟ್ ಮಾಡಿಬಿಟ್ಟು ಈ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಕೂಡ ಅವ್ರ ತಂದೆ ನಾವು ಶಾಲೆ ಪ್ರಾರಂಭವಾಗಿ 25 ವರ್ಷ ಆಗಿದೆ. 25 ವರ್ಷದ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿಯವರ ಎಲ್ಲರೂ ಕೂಡ ಸೇರಿ ಅವ್ರ ಶುಭವನ್ನು ಆರೈಸ್ತಿವೆ. ದೇವರು ಇನ್ನೂ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಗೆಲಿಯಣ್ಣರಿಗೂ ಮತ್ತೆ ನಮ್ಮ ನೀಲಕಂಠ ದೇವರವ್ರಿಗೂ ಒಳ್ಳೆ ದೇವರು ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ದೇವರನ್ನ ಪ್ರಾರ್ಥಿಸ್ತೀವಿ. ಮುಂದೆ ನಮ್ಮ ತಂಡ ಹೊರಟಿದ್ದು ಮತ್ತೊಂದು ಮಹಾ ವ್ಯಕ್ತಿತ್ವದ ಜನ್ಮಸ್ಥಳವಾದ ತಾಳವಟ್ಟಿಗೆ. ಶ್ರೀಯುತ ಜಲೀಲ್ ಸಾಬ್ರವರು ಹುಟ್ಟಿ ಬೆಳೆದ ಊರಾದ ತಾಳವಟ್ಟಿಗೆ ನಮ್ಮ ಪಯಣ. ಚೇತನ ಹಾಗೂ ನೀ ಅನಿಕೇತನ, ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನಿಯನಿಕೆ. ರವರು ಸ್ನೇಹಜೀವಿಗಳು. ತಮ್ಮ ಜೀವನಕ್ಕೂ ಹೆಚ್ಚಾಗಿ ತಮ್ಮ ಸುತ್ತಮುತ್ತ ಇರುವವರ ಕಷ್ಟಗಳಿಗೆ ಸ್ಪಂದಿಸುವವರು. ಕರುಣಾಜೀವಿ. ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಸ್ವತಃ ನಡೆದು ತೋರಿಸಿದವರು. ಶ್ರೀಯುತರ ಶ್ರೀಮತಿ ದಿವಂಗತ ಅಬಿದಾರವರು ಶ್ರೀಯುತರ ಸಾಧನೆಯ ಜೊತೆಗೆ ತಮ್ಮ ಹೆಜ್ಜೆಗಳನ್ನು ಇಟ್ಟವರು. ಸಹಧರ್ಮಿಣಿಯಾಗಿ ಪ್ರೇರಣೆಯಾಗಿ ಶ್ರೀಯುತರ ಜೊತೆಗೆ ನಿಂತವರು ಅವರು. ಇಬ್ಬರು ಹೆಣ್ಣು ಮಕ್ಕಳನ್ನು ಹೊಂದಿದ್ದ ತುಂಬು ಕುಟುಂಬ ಅವರದ್ದು.
ಎಲ್ಲರಿಗೂ ನಮಸ್ಕಾರ, and it's been my pleasure to speak a few words about my father. For any daughter, father is her first hero. Likewise, has not only been our hero, he has been a greatest source of inspiration, mentor, guide throughout. His life itself is a message for all of us. His simplicity, morals, values and ethics in his life. He has always taught that there is so much power in giving, sharing and acknowledging to all those people around us who are in need. There is always strength in unity, and failure is the first step to success. Words like this were always motivating for us to win any challenging situations. He is very less, what I have noticed is he is very less focused on his worries and cared more about people around him. This is what has made him different from all, being humble to life situations. We all have learnt Quran Sharif, Bhagavad Gita and Bible, but what I have noticed is he has truly implemented all those principles in his day-to-day life and has been walked the path of truth and generosity. And for this kind nature, I would like to thank him from the bottom of my heart for always being there as a support. Thank you, Baba. Thank you, everyone. ನಮಸ್ತೆ. ಮಾನವೀಯ ಮೌಲ್ಯಗಳ ಆದರ್ಶ ದಂಪತಿಗಳು ಇವರು. ಅಭಿರಾಜಲಿ ಶಿವ ಪಾರ್ವತಿಯರ ಜೋಡಿ, ಪ್ರೀತಿ ವಿಶ್ವಾಸದ ವನಲಿನ ಜೀವನ ಇವರದು. ತ್ಯಾಗದ ಬೆನ್ನೇರಿದೆ ಇವರಿಗೆ, ಸಿಕ್ಕಂಥ ಬಳುವಳಿಗಳು ಅನೇಕ, ಸುಖಕ್ಕಿಂತ ದುಃಖವೇ ಜಾಸ್ತಿ. ಕೊಡಲಿ ಪೆಟ್ಟಿನ ಏಟುಗಳನ್ನು ಮೆಟ್ಟಿಲನ್ನಾಗಿಸಿದ ಸಾಧಕರು, ವಿಶ್ವ ಮಾನವತೆಯ ಸಂದೇಶ ಸಾರುತ್ತಿರುವ ಜಲೀಲ್ ಸಾಗರು ನಮ್ಮೆಲ್ಲರ ತಂದೆ. ಪ್ರತಿ ಹೆಜ್ಜೆಯಲ್ಲಿಯೂ ಸೇವಾ ಮನೋಭಾವ, ಬಡ ಮಕ್ಕಳ ಅಭಿವೃದ್ಧಿಗೆ ಉಚಿತ ಶಿಕ್ಷಣ, ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಆರೈಕೆ ಮಾಡುತ್ತಿರುವ ಇವರೊಬ್ಬರು ಕಾಯಕ ಯೋಗಿ. ಹೈಸ್ಕೂಲು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ಸೀಬಾರ, ಗುತ್ತಿನಾಡು, ಗೂಳಯ್ಯನಹಟ್ಟಿ ಹಾಗೂ ಸುತ್ತಲ ಹಳ್ಳಿಗಳಿಗೆ ದತ್ತಕ ಯೋಜನೆ. ಶಾಲೆಯಲ್ಲಿ ಆಸ್ಪತ್ರೆ ಸೌಲಭ್ಯ ಹಾಗೂ ಹಾಸ್ಟೆಲ್ ಫೆಸಿಲಿಟೀಸ್. ಪ್ರತಿ ತಿಂಗಳು ನೇತ್ರ ಶಸ್ತ್ರಚಿಕಿತ್ಸೆ ಶಿಬಿರ. ಹೀಗೆ ಒಂದಲ್ಲ 10 ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಈ ವಿಶ್ವಮಾನವರು. ವಿಶ್ವಮಾನವ ಶಾಲೆಗೆ 1/6/1997 ಈ ಶಾಲೆಗೆ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅಂತ ಹೇಳಿ ಪ್ರಾರಂಭದಲ್ಲಿ ಬಂದೆ. ಅಲ್ಲಿಂದ ಹಿಂದಿ ಶಿಕ್ಷಕರಾಗಿ ಕೆಲಸವನ್ನ ಮಾಡಿ ಸುಮಾರು 2006ರಲ್ಲಿ ಮುಖ್ಯ ಶಿಕ್ಷಕನಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀನಿ. ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಸಹ ಇಲ್ಲಿ ಮೊಟ್ಟ ಮೊದಲಿಗೆ ಹಾಸ್ಟೆಲ್ ಪ್ರಾರಂಭ ಆಯಿತು. 2004ರಲ್ಲಿ ಹಾಸ್ಟೆಲ್ ಪ್ರಾರಂಭವಾಗಿ 2004 ಮತ್ತು 2005ರಲ್ಲಿ ಪ್ರಾರಂಭ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆದ ನಂತರವಾಗಿ ಹಾಸ್ಟೆಲ್ ಅನ್ನು ಪ್ರಾರಂಭವನ್ನು ಮಾಡಿದ್ವಿ. ಆ ಹಾಸ್ಟೆಲ್ ಅಲ್ಲಿ ಸುಮಾರು ವಿದ್ಯಾರ್ಥಿಗಳು 50 ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ಸೇರಿದ್ರು. ಅದಾದ ನಂತರವಾಗಿ ಬರ್ತಾ ಈಗ 1200 ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ನಲ್ಲಿ ದಾಖಲಾತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ನೀಲಕಂಠ ದೇವರು ಸಹ ಅವರು ಪರಿಶ್ರಮ, ಅವರ ಶ್ರದ್ಧೆ, ಅವರ ಒಂದು ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯ ಒಂದು ಶ್ರಮದಿಂದ ಈ ಸಂಸ್ಥೆಯು ಉತ್ತಮವಾಗಿ ಒಂದು ಬೆಳಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಲೀಲ್ ಸರ್ ಸಹ ಈ ಒಂದು ಶಾಲೆಯಲ್ಲಿ ಹೇಗೆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಸಹ ಮಾರ್ಗದರ್ಶನವನ್ನು ನೀಡ್ತಾ, ಅಂದ್ರೆ ಹೇಗೆ ಒಂದು ಸಂಸ್ಥೆಯನ್ನ ಮುಖ್ಯ ಶಿಕ್ಷಕನಾಗಿ ನಡ್ಕೊಂಡು ಹೋಗ್ಬೇಕು
ವಿದ್ಯಾರ್ಥಿಗಳು, ಪೋಷಕರು, ಆಡಳಿತ ಮಂಡಳಿ ಮತ್ತು ಸರ್ಕಾರದ ನಿಯಮಗಳು ಅವು ಎಲ್ಲವನ್ನು ಸಹ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರನ್ನು ತೂಗಿಸ್ಕೊಂಡು ಒಂದೇ ಸಮನಾಗಿ ಹೋಗ್ತಕ್ಕಂಥದ್ದು ಒಬ್ಬ ಮುಖ್ಯ ಶಿಕ್ಷಕನ ಜವಾಬ್ದಾರಿಯಾಗಿರುತ್ತದೆ ಅಂತ ಹೇಳಿ ಅನೇಕ ಮಾರ್ಗದರ್ಶನಗಳನ್ನ ನೀಡ್ತಾ ಬಂದರು. ಅದೇ ರೀತಿಯಾಗಿ ಈ ಸಂಸ್ಥೆ ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ದಿನಾಂಕ 31/12 ನಾವು ಒಂದು ಸ್ವರ್ಣ ಸಂಚಿಕೆ ಬಿಡುಗಡೆ ಮಾಡುವುದರ ಮೂಲಕ ಮತ್ತು ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಒಂದು ಸಂಸ್ಥೆಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸುವುದರ ಮೂಲಕ ಇದನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ. ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆಯನ್ನು ಸುಮಾರು 25 ವರ್ಷಗಳ ಹಿಂದಿನಿಂದ ಪ್ರಾರಂಭವಾಗಿ ಇಂದಿನವರೆಗೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅತ್ಯುನ್ನತ ಮಟ್ಟದಲ್ಲಿ ನೀಡುತ್ತಾ ಬಂದಿದೆ. ಈ ಸಂಸ್ಥೆ ಮೂಲತಃ ಅಧ್ಯಕ್ಷರಾದ ಶ್ರೀಯುತ ದಿವಂಗತ ಕಪೂರ್ ಸಾಬ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಯುತ ಎಂ ನೀಲಕಂಠ ದೇವರು, ಈ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಎಚ್ ಜಲೀಲ್ ಸಾಬ್ ಅವರು ಈ ಸಂಸ್ಥೆಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾರಂಭದಲ್ಲಿ 2001ನೇ ಸಾಲಿನಲ್ಲಿ 1ನೇ ತರಗತಿಗೆ 7 ಮಕ್ಕಳು ಮಾತ್ರ ದಾಖಲಾಗಿದ್ದರು. ಆ 7 ಮಕ್ಕಳಿಂದ ಈಗ ಸುಮಾರು ಈ ಒಂದು ಪ್ರಾಥಮಿಕ ವಿಭಾಗದಲ್ಲಿ 616 ಮಕ್ಕಳಿದ್ದಾರೆ. ಅಂದರೆ ಸಂಸ್ಥೆ ಎಷ್ಟು ಉನ್ನತ ಮಟ್ಟಕ್ಕೇರಿ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದಿದೆ. ಸಾಂಸ್ಕೃತಿಕ ಮತ್ತು ಸಾಮಾಜಿಕ, ಆರ್ಥಿಕ ಹೊಣೆಗಾರಿಕೆಯಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಂಡುಬರುತ್ತಾ ಗ್ರಾಮಾಂತರ ಪ್ರದೇಶದಲ್ಲಿ ಈ ಸಂಸ್ಥೆ ಉತ್ತಮ ಕೀರ್ತಿಯನ್ನು ಪಡೆಯುತ್ತಾ ಮುಂದೆ ಸಾಗುತ್ತಾ ಹೋಗಲಿ ಎಂದು ಆಶಿಸುತ್ತೇನೆ. ನಾನು ಸುಮಾರು ಸರ್ಕಾರಿ ಸೇವೆಯಲ್ಲಿ 35 ವರ್ಷ ಶಿಕ್ಷಕನಾಗಿ ವೃತ್ತಿ ಮಾಡಿ ಇಲ್ಲಿ ಬಂದು ಈಗ 18 ವರ್ಷಗಳಾಗಿದೆ. ಈ ಒಂದು 18 ವರ್ಷದಲ್ಲಿ ಈ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಜಲೀಲ್ ಸಾಬ್ ಹಾಗೂ ಕಾರ್ಯದರ್ಶಿಗಳಾದ ಎಂ ನೀಲಕಂಠ ದೇವರು ಇವರು ಸಂಸ್ಥೆಯ ಸಿಬ್ಬಂದಿ ವರ್ಗದವರನ್ನೇ ಸಹಬಾಳ್ವೆ, ಸಮನ್ವಯತೆ, ಪ್ರೀತಿ ವಿಶ್ವಾಸಗಳಿಂದ ನಡೆದುಕೊಂಡು ಬರುತ್ತಾ ಇದ್ದಾರೆ. ಅಂತಹ ಸಂಸ್ಥೆ ಈ ಒಂದು ರಜತ ಮಹೋತ್ಸವವನ್ನು ಆಚರಿಸುತ್ತಾ ಬಂದಿದೆ ಎಂದರೆ ಇದು ಒಂದು ಹೆಮ್ಮೆಯ ಸಂಗತಿ. ಈ ಸಂಸ್ಥೆಯ ಒಂದು ಬೆಳವಣಿಗೆ ಇಡೀ ರಾಜ್ಯದಲ್ಲಿನೇ ಕೀರ್ತಿಯನ್ನು ಗಳಿಸಿ ಈ ಒಂದು ಖ್ಯಾತಿಯನ್ನು ಪಡೆದಿದೆ ಎಂದು ನಾನು ಈ ಒಂದು ರಜತ ಮಹೋತ್ಸವದ ಒಂದು ಅಂಗವಾಗಿ ಆಶಿಸುತ್ತಾ ಒಂದು ಕಳಕಳಿಯ ನಾನು ಆಶ್ವಾಸನೆಯನ್ನ ಮತ್ತು ನನ್ನ ಮನವಿಯನ್ನ ಸಂಸ್ಥೆಯವರಿಗೆ ಸಲ್ಲಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆಯು ಆಚರಿಸುತ್ತಿರುವ ರಜತ ಮಹೋತ್ಸವ 25ನೇ ವರ್ಷದ ರಜತ ಮಹೋತ್ಸವವು ಘನ ಆಡಳಿತ ಮಂಡಳಿಯ, ಶಾಲಾ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರ ಹಾಗೂ ವಿದ್ಯಾರ್ಥಿನಿಯರ ಸತತ ಫಲವಾಗಿದೆ. ಈ ಸಂಸ್ಥೆಯ ಅಡಿಯಲ್ಲಿ ಕಳೆದ 12 ವರ್ಷಗಳಿಂದ ವಿಶ್ವಮಾನವ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸೇವೆ ಸಲ್ಲಿಸುತ್ತಾ ಬಂದಿದೆ. ಈ ಕಾಲೇಜು ನಾನು ಭೌತಶಾಸ್ತ್ರ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ಕಳೆದ ಕೆಲವು ವರ್ಷಗಳಿಂದ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಸಂಸ್ಥೆಯು ಹೆಚ್ಚು ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ನಮ್ಮ ಆಡಳಿತ ಮಂಡಳಿಯವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡುವಲ್ಲಿ ನಮ್ಮ ಸಂಸ್ಥೆಯು ಮುಂದಾಗಿದೆ ಹಾಗೂ ರಾಜ್ಯದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿ 100% ರಿಸಲ್ಟ್ ನೀಡುವ ಪ್ರಕಾರ ಪ್ರತಿಯೊಂದು ವಿದ್ಯಾರ್ಥಿಯ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತುಂಬಾ ಶ್ರಮ ವಹಿಸ್ತಾ ಇದೆ. ಈ ಒಂದು ಸಂಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಈ ಸಂಸ್ಥೆ ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡುತ್ತಾ ಬಂದಿದೆ. ಈ ಒಂದು ಸಂಸ್ಥೆಯು ಬೃಹದಾಕಾರವಾಗಿ ಬೆಳೆಯಲಿ ಎಂದು ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. My name is Deepa. I am working as a coordinator and as English teacher since 15 years in this institution. I am very glad to
share my opinion about the Secretary Sir Sri Nilakanta Devaru and founder Sri Jalil Sir. Under the guidance of our management, our institution works effectively and efficiently in rural areas. The management providing free education for high school Kannada medium students and free midday meal, uniforms and textbooks, notebooks, etc. I am very happy to become a part of Vishwamanava family. I wish Almighty God bless our beloved Jalil uncle and Kantappa uncle with good health and prosperity. ಸಂಸ್ಥೆ ಸುಮಾರು 25 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಇದಕ್ಕೆ ಕಾರಣ ಇಷ್ಟೇ, 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ನಾನು ಚಿಕ್ಕದಾಗಿ ಹೇಳಕ್ಕೆ ಏನಂದ್ರೆ ಇಷ್ಟಪಡ್ತೀನಿ ಅಂದರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಮ್ಮ ಸಂಸ್ಥೆ ಬೆಳೆಯುವ ಸಿರಿ ಅಂದರೆ ನಾವು ಯಾವುದಾದ್ರೂ ಒಂದು ಬೀಜನ ಹಾಕಿದಾಗ ಆ ಬೀಜ ಹುಟ್ಟುವಾಗ್ಲೇ ಇದು ಬೀಜ ಅಂತೇಳಿ ಸಸಿ ಅಂತೇಳಿ ನಾವು ಕಂಡಿದ್ದೀವಿ. ಅದೇ ರೀತಿ ಈ ಸಂಸ್ಥೆ ಒಂದು ಸಣ್ಣ ಸಸಿಯಾಗಿ ಬೆಳೆದು ದೊಡ್ಡ ಹೆಮ್ಮರವಾಗಿ ಬೆಳೆದು ಇವತ್ತು ನಿಂತಿದೆ. ಇದು ಕಾರಣ ಅಂದರೆ ಈ ಒಂದು ಸಂಸ್ಥೆ ಮತ್ತು ಈ ಸಂಸ್ಥೆ ಎಲ್ಲ ಏನು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲರೂ ಕಾರಣ. ಒಟ್ಟಾರೆ ಹೇಳ್ಬೇಕಪ್ಪ ಅಂದರೆ, ನಾವು ಒಂದು ಗಿಡವನ್ನು ಸಾಕಿದರೆ ಅದು ನಮಗೆ ಮುಂದೆ ಮರವಾಗಿ ಹೆಮ್ಮರವಾಗಿ ನೆರಳನ್ನು ನೀಡುತ್ತೆ ಅನ್ನೋದಕ್ಕೆ ಕಾರಣ ಅಂದರೆ ನಮ್ಮ ಸಂಸ್ಥೆ. ನಿಜವಾಗ್ಲೂ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಥರ ಹೆಮ್ಮರವಾಗಿ ಬೆಳೆದಂಥ ಸಂಸ್ಥೆಗೆ ನಾವು ಭಾಳ ಚಿರಋಣಿಗಳಾಗಿ ನಾವು ಇದ್ದೀವಿ ಅಂತೇಳಿ ನಾನು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, myself Vedhavati, coordinator from Vishwamanava Higher Primary Block in this institution. First and foremost, I have great pleasure to congratulating our school institution. I would like to express my gratitude to Mr. Jalil Sir and Sri Nilakanta Devaru Sir, who are sacrificed and dedicated their lives for the betterment of students. A good mentor, 25 consecutive years. Hence, we are celebrating 25 years anniversary of our schools. All the best for all. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದ, ನಿಮ್ಮನ್ನು ಆಲೋಚನಾಪರರನ್ನಾಗಿಸಿದ ವ್ಯಕ್ತಿಗಳು, ವಿಷಯಗಳು, ತತ್ವಚಿಂತನೆಗಳು. ಈಗ ನಾವೇನು ಈ ಶಾಲೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ, ನಮಗೆ ಪ್ರಭಾವ ಬೀರಿದ್ದು ಮಹಾತ್ಮ ಗಾಂಧೀಜಿ ಮತ್ತು ಏನು ಕುವೆಂಪು ಅವರ ತತ್ವ ಆದರ್ಶಗಳ ಒಂದಿಗೆ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಏನೋ ನಾವು ಹಿಂದೆ ಕಷ್ಟಗಳನ್ನು ಅನುಭವಿಸಿ ಶಿಕ್ಷಣವನ್ನು ಪಡೆದ್ವಿ, ಅದೇ ಇನ್ನೊಂದು ತಲೆಮಾರಿಗೆ ಅದನ್ನು ಹಾಗೆ ಮುಂದುವರಿಬಾರ್ದು. ಅವ್ರಿಗೆ ಏನಾದರೂ ನಮ್ಮ ಕೈಲಾದಿದ್ದು ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಾವು ಈ ಸಂಸ್ಥೆಯನ್ನು ಹುಟ್ಟಾಕಲಿಕ್ಕೆ ಕಾರಣ ಆಗಿದೆ. ನಿಮ್ಮ ಹಾಗೂ ಶ್ರೀಯುತರ ಸ್ನೇಹ ಸಂಗಮ ಹೇಗೆ? ನಾವು ಇಬ್ಬರು ಪ್ರಥಮ PUC ಎಲ್ಲ ಆಗಿದ್ದು ಒಂದೇ PUC ಫಸ್ಟ್ ಇಯರು, ಇಬ್ಬರು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಸೇರಿಕೊಂಡ್ವಿ. ಅಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಹಂಗೆ ಪರಿಚಯ ಆಯಿತು. ನಮ್ಮ ಜೊತೆಗೆ ಕುತ್ಕೊಳ್ಳೋದು, ಜೊತೆಗೆ ಇರೋದು, ಆಮೇಲೆ ಜೊತೆಗೆ ರೂಮ್ ಮಾಡ್ಕೊಂಡಿರೋದು, ಈ ರೀತಿಯಾಗಿ ಒಂದೇ ವಿಚಾರ ಸಿದ್ಧಾಂತಗಳಿದ್ದರಿಂದ ಹೊಂದಾಣಿಕೆ ಆಯ್ತು ಅವರಿಂದ. ಆಗಿಂದಲೂ PUCಯಿಂದಲೂ ಜೊತೆಗೆ ಇದ್ದೀವಿ. 25ನೇ ವರ್ಷದ ಈ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಸಂಸ್ಥೆಯ ಕಟ್ಟಿ ಬೆಳೆಸಿದ ಆ ಹಾದಿಯ ನೆನಪುಗಳು. ಶಾಲೆ ಒಂದು ಪ್ರಾರಂಭ ಆಗಿದ್ದು ಒಂದು ಹಂತಕ್ಕೆ ಬರಲಿಕ್ಕೆ ಸ್ವಲ್ಪ ಮಧ್ಯೆ ತೊಡಗಳು ಇದ್ದೇ ಇರ್ತದೆ. ಅದರ ಮಧ್ಯೆ ಯೂಶಲಿ ಮನುಷ್ಯ ಏನಾಗ್ತಾನೆ, ಯಾವುದೇ ವಿಷಯಕ್ಕೆ ತೊಡರು ಬರುತ್ತೆ ಅಂತ ಅಲ್ಲೇ ನಿಂತ್ಕೊಳ್ಳೋದು ಬದಲಾಗಿ ನಿರಂತರವಾಗಿರೋ ಪ್ರಯತ್ನಗಳಲ್ಲಿ ಹೋದಾಗ ಮಾತ್ರ ಯಶಸ್ಸಿಗ್ಲಿಕ್ಕೆ ಸಾಧ್ಯ ಅನ್ನೋದು ಈ ಶಾಲೆನ 25 ವರ್ಷ ಕಳೆದಿರುವಂಥ ಸಮಯದಲ್ಲಿ ನಾವು ಸರಿ ಅಂದ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾವುದೇ ಕಷ್ಟಗಳು ಅಥವಾ ಹರ್ಡಲ್ಸ್ ಅಂತ ಏನಂತೀವಲ್ಲ, ತೊಡಕುಗಳು ಬಂದಾಗ
ಅದನ್ನು ಮೆಟ್ಟಿ ನಿಂತಾಗ ಮಾತ್ರ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕೆ ಈ ಶಾಲೆ ಬೆಳೆದಿರೋದೇ ಕಾರಣ. ಹೀಗಾಗಿ 25 ವರ್ಷ ಈ ಶಾಲೆ ಕಳೆದಿದೆ ಅನ್ನೋದ್ರರ್ಥ ಒಂದು ದೊಡ್ಡ ಬೆಳವಣಿಗೆ ಅಂತಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ಎಲ್ಲಿಯೇ ನಾವು ಒಬ್ಬ ಮೇಲಿನ ರೀತಿ ಕೆಲಸ ಮಾಡ್ಕೊಂಡಿದ್ರು ಕೂಡ ಈ ಶಾಲೆ ಬೆಳೀಲಿಕ್ಕೆ ಇದರಿಂದಿರೋ ಮಹಾಚೇತನಗಳು ಭಾಳ ಇದೆ. ಕೆಲವರು ಆರ್ಥಿಕವಾಗಿ ಸಹಾಯ ಮಾಡಿರೋರಿದ್ದಾರೆ, ಇನ್ನು ಕೆಲವರು ಮಕ್ಕಳನ್ನು ನಂಬಿಕೆಯಿಂದ ಇಲ್ಲಿ ಕಲಿಸಿರೋರಿದ್ದಾರೆ. ಹಾಗಾಗಿ ಹಳ್ಳಿ ಮಕ್ಕಳು ಪೇರೆಂಟ್ಸು ಎಲ್ಲರೂ ಕೂಡ ಈ ಶಾಲೆ ಬೆಳೀಲಿಕ್ಕೆ ಸಹಕಾರ ಮಾಡಿ ಬೆಳೆಸಿದ್ದಾರೆ. ಹೀಗಾಗಿ ಇದೊಂದು ಶಾಲೆ ಉತ್ತಮವಾಗಿರೋ ಶಾಲೆ ಅನ್ನೋ ಲೆಕ್ಕಕ್ಕೆ ಕೆಲವೊಮ್ಮೆ ನಮಗೆ ಹೆಮ್ಮೆ ಅನಿಸುತ್ತೆ. ಇದುವರೆಗೂ ನಡೆದಿರುವಂಥ ಇದಕ್ಕೆಲ್ಲ ನೋಡಿದರೆ ಹಾಗಾಗಿ ಇವತ್ತಿನ ಏನು ಸಂಭ್ರಮ ಇದೆ ಆ ಸಂಭ್ರಮ ನೀಟಾಗಿ ತೃಪ್ತಿಕರವಾಗಿರುವಂಥ ಸಂಭ್ರಮ ಅನಿಸುತ್ತೆ ನನಗೆ. ಇಂದಿನ ಯುವ ಪೀಳಿಗೆಗೆ, ಕಲಿಯುವ ವಿದ್ಯಾರ್ಥಿಗಳಿಗೆ, ಕಲಿಸುವ ಶಿಕ್ಷಕರುಗಳಿಗೆ, ಕನಸ ಹೊತ್ತ ಪೋಷಕರಿಗೆ ನಿಮ್ಮ ಸಲಹೆ ಸಂದೇಶಗಳೇನು? ಬಹಳ ಮುಖ್ಯವಾಗಿ ಇವತ್ತು ಪಾಠಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ನಾವು ನೈತಿಕ ಶಿಕ್ಷಣ ಮತ್ತು ಬದುಕಿನ ಶಿಕ್ಷಣ ಕೊಡಬೇಕಾಗಿದೆ. ಇವತ್ತೇನಾಗ್ಬಿಟ್ಟಿದೆ, ಇಂದಿನ ಒಂದು ಶಿಕ್ಷಣಕ್ಕೆ ನಾವು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಬೇರೆ ಅಂಕಗಳ ಆಧಾರದ ಮೇಲೆ ಶಿಕ್ಷಣ ಹೊರಟುಬಿಟ್ಟಿದೆ. ನಾವು ಸಮಸ್ಯೆಯನ್ನು ಹುಟ್ಟಾಕಿದ್ದೇನೆ ಬರೀ ಪಾಠ ಮಾಡೋಕ್ಕಾಗಲ್ಲ. ಯಾಕಂದರೆ ಪಾಠ ಎಲ್ಲಿ ಬೇಕಾದ್ರೂ ಮಾಡ್ತಾರೆ, ಯಾವ ಶಾಲೆಯಲ್ಲಿ ಬೇಕಾದರೂ ಮಾಡ್ತಾರೆ. ಅದರ ಜೊತೆಯಲ್ಲಿ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕಾಗಿದೆ. ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಆಟಗಳಾಗಿರ್ಬೋದು, ಜಾನಪದ ಸಾಹಿತ್ಯ ಆಗಿರ್ಬೋದು, ಮತ್ತು ಇತರ ಚಟುವಟಿಕೆಗಳಿಗೆ ಆದ್ಯತೆ ಕೊಡಬೇಕಾಗಿದೆ. ಅವಾಗ ಮಾತ್ರ ನಾವು ಇದಕ್ಕೆ ಸಾಧ್ಯ. ಆದರೆ ಈ ಪೋಷಕರಿಗೆ ಏನು ಹೇಳ್ತೀವಿ ಅಂದರೆ, ಮಕ್ಕಳಿಗೆ ಬಾಲ್ಯದಿಂದಲೂ ಅವರು ಬರೀ ನೀನು ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಅಂಕ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪರಿಪಾಠವನ್ನು ಪಾಲಕರು ಬಿಡಬೇಕಾಗುತ್ತೆ. ಒಳ್ಳೆ ವಿದ್ಯಾವಂತಗಪ್ಪ, ಚೆನ್ನಾಗಿ ಇದು ನಿನ್ಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಅವ್ರು ಎನ್ಕರೇಜ್ ಮಾಡಬೇಕು. ನಾವೇನು ಮಾಡ್ತಾಯಿದ್ವಿ, ನಮಗೆ ಆಸಕ್ತಿ ಇದೆ ಅದನ್ನು ಅವನಿಗೆ ಫೋರ್ಸ್ ಮಾಡ್ತಾಯಿದ್ವಿ. ಅಲ್ಲಿ ವೈಫಲ್ಯತೆ ಮಕ್ಕಳಿಗೆ ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಇರ್ತಕ್ಕಂಥ ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಆಸಕ್ತಿ ಇದೆ ಅದನ್ನು ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡಿದ್ರೆ ನಿಜಕ್ಕೂ ಇವತ್ತಿನ ನಾವು ವ್ಯವಸ್ಥೆಯಲ್ಲಿ ನೋಡಿದರೆ ಯಾವುದೇ ಫೀಲ್ಡಲ್ಲಿ ಬೇಕಾದ್ರೂ ಸಕ್ಸಸ್ ಆಗ್ಬೋದು. ಅಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಮಕ್ಕಳು ಸಹ ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಕಲಿತಕ್ಕಂಥ ಒಂದು ಪ್ರಯತ್ನ ಪಡಬೇಕು. ಅದಕ್ಕೆ ಪೂರಕವಾಗಿ ಪೇರೆಂಟ್ಸು ಸಹ ಎನ್ಕರೇಜ್ ಮಾಡಬೇಕು. ಮತ್ತು ನಮ್ಮ ಶಿಕ್ಷಕರು ಏನಿದ್ದಾರೆ ಕೇವಲ ಪಠ್ಯಕ್ಕೆ ಸೀಮಿತವಾಗದೆ, ಈಗೇನಾಗಿದೆ ಇತ್ತೀಚೆಗೆ ಏನು ಸರ್ಕಾರದವ್ರು ನಿಗದಿ ಮಾಡುತ್ತಾರೆ, ಆ ಪಠ್ಯವನ್ನು ನೋಡ್ಕೊಳ್ಳೋದು, ಬರೋದು, ಪಾಠ ಮಾಡೋದು, ಹೋಗೋದು, ಅಂಥ ಸಿಸ್ಟಮ್ಗಿಂತ ಹೊರತಾಗಬೇಕು. ಆ ಮಗುವಿನಿಗೆ ನಾವು ಎಲ್ಲ ರೀತಿಯ ಶಿಕ್ಷಣ ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಲ್ಲೇ ಕ್ಲಾಸ್ ರೂಮ್ನಲ್ಲೇ, ಹೊರಗಡೆ ಕೊಡೋಕ್ಕಾಗಲ್ಲ. ನಾವು ಕ್ಲಾಸ್ ರೂಮ್ನಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅವನು ಬೋಧನೆ ಮಾಡಿಕೊಂಡು ಅವನ ನೀತಿವಂತನಾಗಬೇಕು, ಅವನ ಸತ್ಯವಂತ ಆಗಬೇಕು, ಮತ್ತು ಅವನ ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅಂತಹ ಒಂದು ಸಂದರ್ಭಗಳನ್ನು ಬಂದಂಥ ಇದರಲ್ಲಿ ಹೇಳಲಿಕ್ಕೆ ಅವರು ಪ್ರಯತ್ನ ಪಟ್ಟು ಶಿಕ್ಷಕರು ಸಹ ಆ ನಿಟ್ಟಿನಲ್ಲಿ ದುಡಿದಾಗ ಮಾತ್ರ ಆ ಮಗುವಿನ ಒಂದು ಸರ್ವತೋಭಿವೃದ್ಧಿಗೆ ಉತ್ತಮವಾಗುತ್ತೆ. ಜೊತೆಗೆ ಆ ಒಂದು ಸಂಸ್ಥೆಗೂ ಸಹ ಒಂದು ಒಳ್ಳೆಯ ಕೀರ್ತಿ ಬರುತ್ತೆ. ವ್ಯಕ್ತಿಗಳಲ್ಲಿ ಯಾರಿರ್ಬೋದು, ಇವತ್ತು ನೀಲ್ಕಂಠಪ್ಪ ಇರ್ಬೋದು, ಇವತ್ತು ಜಗದೀಶ್ ಇರ್ಬೋದು, ನಾವು ಯಾರೇ ಬರ್ಬೋದು, ಆ ಸಂಸ್ಥೆ ಪರ್ಮನೆಂಟ್. ಇಂಥ ಸಮಸ್ಯೆಯಲ್ಲಿ ಇಂಥ ವ್ಯವಸ್ಥೆ ಇದೆ ಅಂತಕ್ಕಂಥ ಒಂದು ಮಾನದಂಡ ನಾವು ಬೇರೆ ಕಡೆ ಕಂಡುಹಿಡಿಯಬೇಕಾದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅದರ ಹೊರತಾಗಿ ನಾವು ಬೇರೆ ರೀತಿಯಿಂದ ಫೋರ್ಸ್ ಮಾಡೋದಲ್ಲ ಇದು. ಹಾಗಾಗಿ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇವೆಲ್ಲ ಒಂದು ಸಮನ್ವಯತೆಯಿಂದ ಅವರು ಕೆಲಸ ಮಾಡಿದಾಗ ಮಾತ್ರ ಆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಆಗಲಿಕ್ಕೆ ಇದಾಗುತ್ತೆ. ಬಹಳ ಮುಖ್ಯವಾಗಿ ಅಂಕಗಳ ಆಧಾರಿತ ಶಿಕ್ಷಣ ಆಗಬಾರ್ದು, ಜ್ಞಾನದ ಆಧಾರಿತ ಶಿಕ್ಷಣ ಆಗಬೇಕಾಗುತ್ತೆ. ಇವತ್ತೆಲ್ಲ ಅಂಕಗಳ ಆಧಾರಿತ 100 ಬರ್ತಾನೆ ಅಂತಾನೆ ಅವನಿಗೆ ಸರಿಯಾಗಿ ಭಾಷೆ ಬರಲ್ಲ, ಅವನಿಗೆ ಸರಿಯಾಗಿ ಒಂದು ಗಣಿತ ಬರಲ್ಲ, ಸರಿಯಾದ ಒಂದು ಫಾರ್ಮುಲಾ ಗೊತ್ತಿರಲ್ಲ. ಅದು ಏನಾದರೆ ಮಕ್ಕಿಕ ಕಲ್ತಂತೆ ಅದು ಆಗೋದು. ಅವನು ಜ್ಞಾನವಂತ ಆಗಬೇಕು. ಜ್ಞಾನವಂತ ಆಗ್ಬೇಕಾದ್ರೆ ನಮ್ಮ ಶಿಕ್ಷಕರಿಂದ ಅಲ್ಲಿಂದಲೂ ಬೇಸ್ನಿಂದ ಅವನಿಗೆ ತಯಾರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಮಕ್ಕಳ ಅಭಿವೃದ್ಧಿಗೆ ಇವನು ಸಂಸ್ಥೆಯವರಾಗಲಿ, ಪೋಷಕರಾಗಲಿ, ಮತ್ತು ಶಿಕ್ಷಕರಾಗಲಿ ಇದೆಲ್ಲರೂ ನಾವು ಇದು ಮಾಡಿದಾಗ ಮಗು ಖಂಡಿತವಾಗಿ ಹೇಗೆ ಆಗ್ತಾರೆ. ಇಲ್ಲ ಅಂತಂದರೆ ನಾವು ಯಾವ ಕಾರಣಕ್ಕೂ ಬರೇ ಕೇವಲ ಅಂಕ ಆಧಾರಿತ ಶಿಕ್ಷಣಕ್ಕೆ ಸೀಮಿತವಾಗಿಬಿಡ್ತೀವಿ ವಿನಃ ಮೌಲ್ಯ ಆಧಾರಿತ ಶಿಕ್ಷಣಕ್ಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳುವುದಾದರೆ ಬಣ್ಣಿಸಲಸದಳವಾದ ವ್ಯಕ್ತಿಗಳು, ವ್ಯಕ್ತಿತ್ವಗಳು ಅವರಿಗೆ ದಯಾಮಯನಾದ ದೇವರು ಆಯುರಾರೋಗ್ಯವನ್ನು ವೃದ್ಧಿಸಿ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಸಲಿ ಎಂದು ನಾವೆಲ್ಲರೂ ಆಶಿಸೋಣ.
ಧನ್ಯವಾದಗಳು.